ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ವೇದ ಎಜುಕೇಶನ್ ಚಾನಲ್. ಇಂದು ನಾನು ಗಣಿತದಲ್ಲಿ ಕಂಡುಬರ್ತಕ್ಕಂಥ ದೊಡ್ಡ ದೊಡ್ಡ ಲೆಕ್ಕಗಳನ್ನು ಅತಿ ಸುಲಭವಾಗಿ ಮತ್ತು ಸಂಕ್ಷಿಪ್ತವಾಗಿ ಬಿಡಿಸಲು ಸಹಾಯ ಮಾಡ್ತಕ್ಕಂಥ ಬೀಜಗಣಿತ ನಿತ್ಯ ಸಮೀಕರಣ ಕುರಿತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು ಮುಂಬರ್ತಕ್ಕಂಥ PST ಆಗಿರ್ಬೋದು, GPST ಆಗಿರ್ಬೋದು, HST ಆಗಿರ್ಬೋದು, ಅದ್ರ ಸಿಲೆಬಸ್ ಪ್ರಕಾರ ಕ್ಲಾಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ದಾರೆ ವಿಡಿಯೋನ ಸ್ಕಿಪ್ ಮಾಡ್ತಾ ಕೊನೆ ತನಕ ನೋಡ್ರಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಬೀಜಗಣಿತದ ಅಷ್ಟು ಮೂಲ ಪರಿಕಲ್ಪನೆಗಳನ್ನ ಕುರಿತು ಡಿಸ್ಕಸ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಕೊನೆಯಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೋಡಿ ಅಂತ ಆಯ್ತಾ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಕಲ್ತಕ್ಕಂಥ ಎಷ್ಟು ಸೂತ್ರಗಳನ್ನ ನಾವು ಪರ್ಫೆಕ್ಟ್ ಆಗಿ ಕಲ್ತಿದ್ದೆ ಅದರ ಮುಂಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಅತಿ ಸುಲಭವಾಗಿ ಮತ್ತು ಸಮಯ ಉಳಿತಾಯದೊಂದಿಗೆ ಇಂಥ ಲೆಕ್ಕಗಳನ್ನ ನಾವು ಈಸಿಯಾಗಿ ಬಿಡಿಸ್ಬೋದು ಅಂತ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಮೊದಲಿಗೆ ನಿತ್ಯ ಸಮೀಕರಣ ಅಂದ್ರೆ ಏನಂತ ನೋಡೋದಾದ್ರೆ, ಚರಾಕ್ಷರಗಳ ಯಾವುದೇ ಬೆಲೆಗೆ ಯಾವಾಗಲೂ ಸತ್ಯವಾಗಿರುವ ಬೆಲೆಯನ್ನು ನಾವೇಂತೀವಿ ನಿತ್ಯ ಸಮೀಕರಣ ಅಂತೀವಿ. ಅಂದ್ರೆ ಒಂದು ಚರಾಕ್ಷರ ಅಂದ್ರೆ ಎದಿಂದ ಜೆಡ್ ವರೆಗೂ, ಇಂಗ್ಲಿಷ್ ಲೆಟರ್ ಎದಿಂದ ಜೆಡ್ ವರೆಗೂ ಯಾವುದೇ ಅಕ್ಷರ ಇಲ್ಲ, ಆ ಯಾವುದೇ ಅಕ್ಷರ ಇರ್ತಕ್ಕಂಥ ಯಾವಾಗಲೂ ಸತ್ಯ ಅಂದ್ರೆ ನಿರ್ದಿಷ್ಟ ಬೆಲೆಯನ್ನು ಹೊಂದಿರುವುದನ್ನ ಅಂತೀವಿ ನಿತ್ಯ ಸಮೀಕರಣ ಅಂತೀವಿ. ಹಾಗಾದ್ರೆ ಅದರ ಮೊದಲೇ ಬರೋದು ವರ್ಗ ಸಮೀಕರಣಗಳು. ವರ್ಗ ಸಮೀಕರಣ ಸ್ಕ್ವೇರ್ ಐಡೆಂಟಿಟೀಸ್ ಅಂತೀವಿ. ಹಾಗಾದ್ರೆ ಸ್ಕ್ವೇರ್ ಐಡೆಂಟಿಟೀಸ್ದಾಗ ಯಾವ್ಯಾವ ಫಾರ್ಮುಲಾ ಬರ್ತಾವ ಅಂತ ನೋಡಿದ್ರೆ, ಅಂದ್ರೆ ಎರಡು ಪದಗಳ ವರ್ಗಕ್ಕೆ ಸಂಬಂಧಿಸಿದಂತ ಸಾಮಾನ್ಯ ಸೂತ್ರಗಳು ಹೇಳ್ಬೋದು ಇಲ್ಲಿ. ಅಂದ್ರೆ ಎರಡು ಪದ ಅದಾವ, ಆ ಎರಡು ಪದಗಳ ವರ್ಗಕ್ಕೆ ಸಂಬಂಧಪಟ್ಟಂಗ. ಅದಾಗ ಮೊದಲನೇದಾಗಿ ಫಸ್ಟ್ ಒನ್ a+b² = a² + b² + 2ab. ಇನ್ನು ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಎರಡನೇ ಫಾರ್ಮುಲಾ a - b² = a² - b² - 2ab. ಇದು ಕೂಡ ಇದು ಲೆಕ್ಕ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ನೋಡಿ. ಇದೊಂದು ಪದ ಈ ಎರಡು ಪದಗಳ ವರ್ಗ. ನೆಕ್ಸ್ಟ್ ಮೂರನೇ ಫಾರ್ಮುಲಾ a+b × a - b = a² - b². ನೆಕ್ಸ್ಟ್ ಫೋರ್ತ್ ಒನ್ x + a × x + b = x² + a + b × x + ab. ಇದೊಂದು ಫಾರ್ಮುಲಾ. ಈ ನಾಲ್ಕು ಫಾರ್ಮುಲಾ ಎದ್ರಾಗ ಬರ್ತಾವ ವರ್ಗ ಸಮೀಕರಣದಾಗ ಬರ್ತಾವ. ಓಕೆ, ವರ್ಗ ಸಮೀಕರಣಗಳು ಅದು ಸ್ಕ್ವೇರ್ ಐಡೆಂಟಿಟಿದಾಗ ಈ ನಾಲ್ಕು ಫಾರ್ಮುಲಾಗಳು ಬರ್ತಾವೆ. ಈ ನಾಲ್ಕು ಫಾರ್ಮುಲಾಗೆ ಸಂಬಂಧಪಟ್ಟಂತ ಲೆಕ್ಕಗಳನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡ್ಬೋದು. ಈ ನೆಕ್ಸ್ಟ್ ಬರೋದು ಮೂರು ಪದಗಳ ವರ್ಗ, ಸ್ಕ್ವೇರ್ ಆಫ್ ಟ್ರೈನಾಮಿಯಲ್ ಅಂತ ಕರಿತೀವಿ. ಹಾಗಾದ್ರೆ ಮೂರು ಪದಗಳಿರುವ ಬೀಜೋಕ್ತಿಯ ವರ್ಗದ ಸೂತ್ರಗಳು ಯಾವಾಗ ಬರ್ತಾವ ಅಂತ ನೋಡಿದ್ರೆ ನೋಡ್ರಿ, a+b² = a+b + c² = a² + b² + c² + 2ab + 2bc + 2ca. ಓಕೆ, ಇದೊಂದು ಫಾರ್ಮುಲಾ. ನೆಕ್ಸ್ಟ್ a - b - c² ನೋಡ್ರಿ, a² + b² + c² - 2ab + 2bc - 2ca. ಇದೊಂದು ಫಾರ್ಮುಲಾ. ನೆಕ್ಸ್ಟ್ a + b - c² ಇಲ್ಲಿ ಮೈನಸ್ ಐತಿ, ಇಲ್ಲಿ ಎರಡು ಮೂರು ಪ್ಲಸ್ ಇದ್ದು ಇಲ್ಲಿ ಮೂರು ಮೈನಸ್ ಐತಿ. ಇಲ್ಲಿ ನೋಡ್ರಿ, ಇಲ್ಲಿ ಎರಡು ಮೈನಸ್ ಇದ್ದು ಇಲ್ಲಿ ನೋಡಿ. ಇವಾಗ ಇಲ್ಲಿ a + b - c ಐತಿ, - c² = a² + b² + c² + 2ab - 2bc - 2ca. ನೆಕ್ಸ್ಟ್ ಫಾರ್ಮುಲಾ a - b + c² = a² + b² + c² - 2ab - 2bc + 2ca. ಇವು ನಾಲ್ಕು ಫಾರ್ಮುಲಾ ಇದ್ದಾಗ ಬರ್ತಾವ. ಅಂದ್ರೆ ಮೂರು ಪದಗಳ ವರ್ಗ ಸ್ಕ್ವೇರ್ ಆಫ್ ಟ್ರೈನಾಮಿಯಲ್ದಾಗ ಈ ನಾಲ್ಕು ಫಾರ್ಮುಲಾಗಳು ಬರ್ತಾವೆ. ಇದಾಗ ಯಾವುದೋ ಒಂದು ಫಾರ್ಮುಲಾ ನೀವು ಬಿಡಿಸಿ ತೋರಿಸಿದ್ರೆ ನಿಮಗೆ ಉಳಿದ ಫಾರ್ಮುಲಾಗಳು ಈಸಿಯಾಗಿ ನೀವು ಓನಾಗಿ ಬಿಡಿಸ್ಬೋದು. ಹಾಗಾದ್ರೆ ಇದ್ರ ಒಂದೇ ಅಂದ್ರೆ ಈ ಫಾರ್ಮುಲಾ ಬಿಡಿಸ್ತಾ ಮಾಡ್ತೀನಿ ನೋಡಿ. ಇವಾಗ a - b - c² ಇದಂತೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೀವಿ. ಹಾಗಾದ್ರೆ a - b - c² ಇದಿಷ್ಟು ಹಿಂಗೆ ಬರ್ತೈತಿ. ಇದು ಹೆಂಗೆ ನೋಡೋದಾದ್ರೆ ನೋಡ್ರಿ, a - b - c² = a² + b² + c² - 2ab + 2bc - 2ca. ಇದು ಹಿಂಗೆ ಇಷ್ಟು ಬರ್ತೈತಿಲ್ಲ ನೋಡೋದ್ರ. ಇಲ್ಲಿ ನೋಡಿ, ಇವಾಗ ಲೆಕ್ಕ ಬಿಡಿಸ್ತೀನಿ ನಾನು. ಇದನ್ನ ಬಿಡಿಸಿದಾಗ ನಿಮ್ಗೆ ಗೊತ್ತಾಗ್ತೈತಿ. ಓಕೆ, ಹಾಗಾದ್ರೆ ಇಲ್ಲಿ ನೋಡಿ, ಇವಾಗ a - b - c² ಐತಿ. ಇದನ್ನ ನಾವೇಂತೀವಿ ಈಗ, ಇದನ್ನ ನಾವು ಹಿಂಗೂ ಬರ್ಕೋಬೋದೇ ನೋಡ್ರಿ. ಒಂದು ನಿಮಿಷ ನೋಡ್ರಿ, x - y - z² = x² + y² + z² - 2xy + 2yz - 2za. ಇದು ತರ ನಾವೇನ್ ಮಾಡ್ಬೋದು ಅಂದ್ರೆ ನೋಡ್ರಿ, ಯಾಕಂದ್ರೆ ಇಲ್ಲೇನು ಚರಾಕ್ಷರಗಳ ಮಾತ್ರ ಚೇಂಜ್ ಆಗೈತಿ, ಬಟ್ ಏನ ಫಾರ್ಮುಲಾ ಮಾತ್ರ ಸೇಮ್ ಐತಿ. ಚರಾಕ್ಷರವನ್ನ ಚೇಂಜ್ ಮಾಡ್ಬೋದು, ಫಾರ್ಮುಲಾ ಒಂದೈತಿ, ಫಾರ್ಮುಲಾಗ ಏನು ಡಿಫ್ರೆನ್ಸ್ ಇಲ್ಲ. ಹಾಗಾದ್ರೆ ಇಲ್ಲಿ ನೋಡಿ, ಹಂಗಾದ್ರೆ ಇಲ್ಲಿ x ಜಾಗದಾಗ ಯಾವ್ದೈತಿ ನೋಡ್ರಿ, ಇಲ್ಲಿ a ಐತಿ. ಓಕೆ, ಹಾಗಾದ್ರೆ x = a.
ನೆಕ್ಸ್ಟ್ y ಜಾಗದಾಗ ಏನೈತಿ ನೋಡ್ರಿ b ಐತಿ, y ಈಕ್ವಲ್ ಟು ಮೈನಸ್ b ಐತಿ y ಜಾಗದಾಗ. ನೆಕ್ಸ್ಟ್ ಅದೇ ತರ c ಜಾಗದಾಗ ಏನೈತಿ ನೋಡ್ರಿ, ಅಂದ್ರೆ z ಜಾಗದಾಗ ಏನೈತಿ ಮೈನಸ್ c ಐತಿ. ಓಕೆ, ಹಾಗಾದ್ರೆ ಇವ್ ನಾವ್ ನಿಮ್ಗೆ ಸ್ಕ್ವೇರ್ ಮಾಡ್ತೀವಿ ಇವಾಗ. ಈಗ ಸ್ಕ್ವೇರ್ ಮಾಡಿದ್ವಿ ಅಂದ್ರೆ ಏನಾಗ್ತೈತಿ ಅಂತ ನೋಡಿದ್ರ ನೋಡ್ಲಿ, a ಇರೋದು ಸ್ಕ್ವೇರ್ ಮಾಡಿದ್ರೆ a ಸ್ಕ್ವೇರ್ ಆಗ್ತೈತಿ. ನೆಕ್ಸ್ಟ್ ಮೈನಸ್ ಬಿ ಸ್ಕ್ವೇರ್ ಮಾಡಿದ್ರೆ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು, ನೋಡಿ ಅಗೇನ್ ಇಲ್ಲಿ ವರ್ಗ ಅಂದ್ರೆ ಘಾತ ಪ್ಲಸ್ ಇದ್ದಾಗ, ಸಾರಿ ಘಾತ ಸಮಸಂಖ್ಯೆ ಇದ್ದಾಗ ಅದ್ರ ಮೈನಸ್ ಚಿಹ್ನೆ ಇದ್ರೂ ಕೂಡ ಏನಾಗಿರ್ತೈತಿ ಪ್ಲಸ್ ಸಂಖ್ಯೆನ ಆಗಿರ್ತೈತಿ. ಓಕೆ, ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಇರೋದ್ರಿಂದ ಇಲ್ಲಿ ಏನು ಡಿಫ್ರೆನ್ಸ್ ಆಗಂಗಿಲ್ಲ. ನೆಕ್ಸ್ಟ್ ಅದೇ ತರ ಸಿ ನೋಡ್ರಿ, ಮೈನಸ್ ಸಿ ಸ್ಕ್ವೇರ್ ಮಾಡ್ರ ಇಲ್ಲಿ ಕೂಡ ನೋಡಿ ಘಾತ ಏನೈತಿ ಸಮಸಂಖ್ಯೆ ಇದ್ದಾಗ ಇಲ್ಲಿ ಮೈನಸ್ ಚಿಹ್ನೆ ಇದ್ರೂ ಕೂಡ ಏನಾಗಿರ್ತೈತಿ ಅದ ಆ ಸಂಖ್ಯೆ ಪ್ಲಸ್ ಆಗಿ ಪಾಸಿಟಿವ್ ಆಗಿನ ತೋರಿಸ್ತಿದೆ. ಓಕೆ, ಅದ ಅಕಸ್ಮಾತ್ ಇಲ್ಲಿ ಅಂದ್ರ ಘಾತಾಂಕ 3 ಅಂದ್ರ ಬೆಸ ಸಂಖ್ಯೆ ಐತಂದ್ರ ಈಗ ನೋಡಿ ಸಿ ಮೈನಸ್ ನೋಡ್ರಿ ಮೈನಸ್ ಸಿ3 ಇತ್ತಂದ್ರೆ ಇದ್ರ ವ್ಯಾಲ್ಯೂ ಏನಾಗಿರ್ತೈತಿ ಸಿ ಅಗೇನ್ ಮೈನಸ್ 3 ಆಗ್ತೈತಿ. ಯಾಕಂದ್ರ ಮೈನಸ್ ಸಿ3 ಆಗ್ತೈತಿ. ಇಲ್ಲಿ ಏನಾಗ ಘಾತ ಏನಾಗ್ತೈತಿ ಬೆಸ ಸಂಖ್ಯೆ ಇದ್ದಾಗ ಅದ್ರ ಚಿಹ್ನೆ ಹಿಂದಿನ ಚಿಹ್ನೆ ಮೈನಸ್ ಇತ್ತಂದ್ರ ಅಗೇನ್ ಮೈನಸ್ ಆಗ್ತದೆ, ಅದು ಪ್ಲಸ್ ಆಗಂಗಿಲ್ಲ. ಈಗ ಗೊತ್ತಿರ್ಬೇಕು ಎಲ್ಲರಿಗೂ. ಓಕೆ, ಹಾಗಾದ್ರೆ ಇವಾಗ ಏನ್ ಮಾಡಿದ್ವಿ ನಾವು n ಸ್ಕ್ವೇರ್ ಮಾಡಿದಾಗ ನಮ್ಗೆ ಇಲ್ಲಿ ನೋಡಿ ಇಲ್ಲಿ ಮೈನಸ್ ಇದ್ರು ಕೂಡ ಏನಾಯ್ತು ಪ್ಲಸ್ ಬಂತು, ಮೈನಸ್ ಇದ್ರು ಕೂಡ ಪ್ಲಸ್ ಬಂತು, ಇನ್ ಸ್ಕ್ವೇರ್ ಮಾಡಿದೆ ನಾವು. ಓಕೆ, ಹಾಗಾದ್ರೆ ಈ ನೆಕ್ಸ್ಟ್ ಏನ್ ಮಾಡೋಣ, ಇನ್ನು ಗುಣಲಬ್ಧ ಮಾಡೋಣ, ಗುಣಾಕಾರ ಮಾಡೋಣ. ಓಕೆ, ಗುಣಲಬ್ಧ ಕಂಡುಹಿಡಿಯೋಣ. ಗುಣಲಬ್ಧ ಕಂಡುಹಿಡಿಬೇಕಂದ್ರೆ ಇಲ್ಲಿ ನೋಡ್ರಿ 2ab 2ab ನ ಹೆಂಗ್ ಬರಿಬಹುದು ನೋಡ್ರಿ, 2 a ಅಂದ್ರೆ ಏನೈತೆ ನಮ್ದಲ್ಲಿ ನೋಡ್ರಿ 2a ಇಂಟು b ಅಂದ್ರೆ ಇಲ್ಲಿ ನೋಡ್ರಿ b ಜಾಗ ಏನಂತ ಮೈನಸ್ b ಐತಿ. ಓಕೆ, ಮೈನಸ್ b ಇದು ಗುಣಾಕಾರ ಮಾಡಿ ಹೆಂಗಿರ್ತೈತಿ 2a ಇಂಟು b ಅಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ 2ab ಬರ್ತೈತಿ. ಅದೇ ತರ ನೋಡ್ರಿ 2 ನೋಡ್ರಿ ಇಲ್ಲಿ 2bc ಮಾಡ್ತೀನಿ ನೋಡಿ. ಇವಾಗ ಇಲ್ಲಿ ನೋಡ್ರಿ 2b ಅಂದ್ರೆ ಮೈನಸ್ b ಐತಿ ಇಂಟು ಸಿ ಮಾಡ್ರ ಸಿ ಮೈನಸ್ ಬಿ ಸಿ ಜಾಗದಾಗ ಐತಿ ಮೈನಸ್ ಐತಿ ನೋಡ್ರಿ, ಅಗೇನ್ ಮೈನಸ್ ಐತಿ. ಓಕೆ, ಹಾಗಾದ್ರೆ ನೋಡ್ರಿ 2 ಹೆಂಗೈತಿ ಹಂಗ ಬರ್ಕೋರಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, ಬಿ ಇಂಟು ಸಿ ಬಿ ಸಿ ಅಂದ್ರೆ ಇದು ಪ್ಲಸ್ ಬಿ ಸಿ ಆಯ್ತು. ಅದೇ ತರ ನೆಕ್ಸ್ಟ್ ನೋಡ್ರಿ 2 ಸಿ ಎ, ಸಿ ಅಂದ್ರ ಮೈನಸ್ ಸಿ ಐತಿ, ಎ ಅಂದ್ರ ಪಾಸಿಟಿವ್ ಐತಿ, ಎ ಹಿಂದೆ ಏನೈತಿ ಚಿಹ್ನೆ ಏನೈತಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ. ಸೊ ಹಾಗಾದ್ರೆ 2 ಪ್ಲಸ್ ಇದು ನೋಡ್ರಿ ಮೈನಸ್ ಇಂಟು ಪ್ಲಸ್ ಮೈನಸ್ 2 ಸಿ ಇಂಟು ಎ ಸಿ. ಹಾಗಾದ್ರೆ ಗುಣಲಬ್ಧ ಮಾಡಿದಾಗ ಏನ್ ಬರ್ತದೆ ನೋಡ್ರಿ ಮೈನಸ್ 2ab ಪ್ಲಸ್ 2bc ಮೈನಸ್ 2c. ಹಾಗಾದ್ರೆ ನಾವು ಫೈನಲ್ ಆಗಿ ಏನ್ ಬಂತಂತ ನೋಡಿದ್ರೆ ಇಲ್ಲಿ ನೋಡ್ರಿ a ಮೈನಸ್ b ಮೈನಸ್ c ಹೋಲ್ ಸ್ಕ್ವೇರ್ ಈಕ್ವಲ್ ಟು ಏನ್ ಬಂತು, ಇಲ್ಲಿ ನೋಡ್ರಿ a ಸ್ಕ್ವೇರ್ ಮಾಡಿದಾಗ ಏನ್ ಬಂತಂದ್ರ a ಸ್ಕ್ವೇರ್, ನೆಕ್ಸ್ಟ್ b ಸ್ಕ್ವೇರ್ ಮಾಡಿದಾಗ ಮೈನಸ್ b ಸ್ಕ್ವೇರ್ ಮಾಡಿದಾಗ b ಸ್ಕ್ವೇರ್ ಮೈನಸ್ c ಸ್ಕ್ವೇರ್ ಮಾಡಿದಾಗ c ಸ್ಕ್ವೇರ್ ಬರ್ತದೆ. ಹಾಗಲ್ಲ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್. ನೆಕ್ಸ್ಟ್ ಇದು ಗುಣಲಬ್ಧ ಮಾಡಿದಾಗ ಮೈನಸ್ 2ab. ಓಕೆ, ನೆಕ್ಸ್ಟ್ ಪ್ಲಸ್ 2bc ನೆಕ್ಸ್ಟ್ ಮೈನಸ್ 2c. ಹಾಗಾದ್ರೆ ಇದು ಇಲ್ಲಿ ಎಷ್ಟು ಬಂತಿಲ್ಲ ನೋಡ್ರಿ a ಮೈನಸ್ b ಮೈನಸ್ c ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಮೈನಸ್ 2ab ನೋಡ್ರಿ ಮೈನಸ್ 2ab ಪ್ಲಸ್ 2bc ಮೈನಸ್ 2ca ಇಷ್ಟು ಬಂತಿಲ್ಲ ನೋಡ್ರಿ ಫಾರ್ಮುಲಾ ಇದು ಬಂತಿಲ್ಲ. ಇದೇ ತರ ಇವು ಉಳಿದ ಲೆಕ್ಕಗಳನ್ನ ನೀವು ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಕೈತಿ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೀನಿ. ನೆಕ್ಸ್ಟ್ ಇನ್ನ ಘನ ಸಮೀಕರಣಗಳು ಬರ್ತಾವ, ಕ್ಯೂಬಿಕ್ ಐಡೆಂಟಿಟೀಸ್ ಬರ್ತಾವ. ಕ್ಯೂಬಿಕ್ ಐಡೆಂಟಿಟೀಸ್ ಏನ್ ಬರ್ತಾವ, ಯಾವ್ಯಾವ ಬರ್ತಾವ ಅಂತ ನೋಡೋದು ಯಾವ್ಯಾವ ಫಾರ್ಮುಲಾ. ಘಾತಾಂಕ ಸಂಖ್ಯೆಯಲ್ಲಿ 3 ಇದ್ದಾಗ ನೋಡ್ರಿ, ಘಾತಾಂಕ ಸಂಖ್ಯೆ 3 ಇದ್ದಾಗ ಅಲ್ಲಿ ಸ್ಕ್ವೇರ್ ಇದ್ದಾಗ 2 ಇದ್ದಾಗ ಮಾಡಿ ತೋರ್ಸ, ಹಿಂದಿನ ಲೆಕ್ಕದಾಗ 2 ಇದ್ದಾಗ ಮಾಡಿದ್ವು. ಈಗ ಘಾತಾಂಕ ಸಂಖ್ಯೆ ಏನಿದಾವ 3 ಬರತ್ತಾವ. ಸೊ 3 ಇದ್ದಾಗ ಯಾವ್ಯಾವ ಫಾರ್ಮುಲಾ ಬರ್ತಾವ ಅಂತ ನೋಡಿದ್ರ a ಪ್ಲಸ್ ಬಿ ಹೋಲ್ ಕ್ಯೂಬ್ ಈಕ್ವಲ್ ಟು a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ 3ab a ಪ್ಲಸ್ b ಇದು ಬರ್ತೈತಿ. ನೆಕ್ಸ್ಟ್ a minus b whole cube equal to a cube minus b cube minus 3ab into a minus b ಇದು ಫಾರ್ಮುಲಾ ಬರ್ತೈತಿ. ನೆಕ್ಸ್ಟ್ a cube plus b cube equal to a plus b a square minus ab plus b square. ನೆಕ್ಸ್ಟ್ ಅದೇ ತರ a cube minus b cube ಮಾಡಿದಾಗ a minus b a square plus b square a square plus b square plus ab ಹಿಂಗೆ ಬಂದ್ರೆ ಬರ್ತೈತಿ. ಇಲ್ಲಿ ನೋಡ್ರಿ ಇಲ್ಲಿ ಚಿಹ್ನೆಗಳು ಚೇಂಜ್ ಅದಾವ, ಚಿಹ್ನೆಗಳೆಲ್ಲ ಸೇಮ್ ಇಲ್ಲ, ಚಿಹ್ನೆಗಳು ಚೇಂಜ್ ಇದಾವ, ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಕೋಬೇಕಾಗುತ್ತ. ಯಾಕಂದ್ರೆ ಇಲ್ಲಿ ನೋಡಿ ಇಲ್ಲಿ a ಕ್ಯೂಬ್ ಮೈನಸ್ b ಕ್ಯೂಬ್ ಮಾಡೀನಿ, a ಮೈನಸ್ b ಇಲ್ಲಿ a ಕ್ಯೂಬ್ ಪ್ಲಸ್ b ಕ್ಯೂಬ್ ಮಾಡತ್ತೀನಿ. ಸ್ವಲ್ಪ ಚಿಹ್ನೆಗಳು ಚೇಂಜ್ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರ್ತೈತಿ, ಅದು ಕರೆಕ್ಟಾಗಿ ನೋಡ್ಕೊರಿ.
ಓಕೆ. ಹಾಗಾದ್ರೆ ಈಗ ಇದ್ರ ಮೇಲೆ ಸಂಬಂಧಪಟ್ಟಂಗ ಒಂದೆರಡು ಲೆಕ್ಕ ಬಿಡಿಸೋದಾದ್ರ ನೋಡಿರಿ. ಇವಾಗ ಇಲ್ಲ ನಾನೇನ್ ಬಿಡಿಸ್ತೀನಿ ಅಂದ್ರೆ ಲೆಕ್ಕ ನೋಡ್ರಿ. 8x³ ಮೈನಸ್ 27 ಐತಿ. ಓಕೆ, 8x³ ಮೈನಸ್ 27 ಐತಿಲ್ಲ, ಇದು ಹೆಂಗ್ ಬರಿಬೋದು ಅಂತ ನೋಡಿದ್ರ ಇಲ್ಲಿ ನೋಡ್ರಿ ಯಾವ ಫಾರ್ಮ್ದಾಗ ಐತಿ ಅಂದ್ರ a³. ಈ 27 ನಾವು ನೋಡ್ರಿ 27 ನಾವು 3³ ಬರಿಬೋದೇನು ನೋಡ್ರಿ. ಯಾಕಂದ್ರ 3 × 3 × 3 3 ಮೂರ್ಲೆ 9 9 ಮೂರ್ಲೆ 27. ಸೊ ಹಾಗಾಗಿ ಇದನ್ನ ಏನ್ ಮಾಡ್ಬೋದು 3³ ಅಂತ ಬರಿಬಹುದು. ಹಾಗಾದ್ರೆ ಇದೇನಾಯ್ತು ನೋಡ್ರಿ a³ ಮೈನಸ್ b³ ಫಾರ್ಮುಲಾಗ ಬಂತ. ಇದನ್ನ 8 ಅದೇ ತರ 8 ಹೆಂಗ್ ಬರಿಬೋದು 8 = 2³ ಬರಿಬೋದೇನು ನೋಡ್ರಿ. ಯಾಕಂದ್ರ 2 × 2 × 2 2 2 4 4 2 8. ಹಾಗಾದ್ರ ನೋಡ್ರಿ 2x³ ಯಾಕಂದ್ರೆ ಎರಡು ಐತಲ್ಲ. ಸೊ 2x³ ಮೈನಸ್ 3³ ಇದು ನೋಡ್ರಿ ಇವಾಗ ನಾವು ಕೊಟ್ಟಂತ ಸಂಖ್ಯೆ ನಾವೇನ್ ಮಾಡಿದ್ವಿ ಇದು a³ ಮೈನಸ್ b³ ಈ ಫಾರ್ಮ್ದಾಗ ಬರ್ಕೊಂಡಿವಾಗ. ಓಕೆ, ಹಾಗಾದ್ರ ಈಗ ಈ ಫಾರ್ಮ್ದಾಗ ಬರ್ಕೊಂಡ್ಕೊಳ್ಳಿ ನಾವೇನ್ ಮಾಡೋಣ ನೆಕ್ಸ್ಟ್ ಲೆಕ್ಕ ನೋಡೋಣ. ಇದೆಲ್ಲರಿಗೂ ಅರ್ಥ ಐತೆ ಅನ್ಕೊಂಡಿನಿ. ಇಲ್ಲಿ ನೋಡ್ರಿ a³ ಮೈನಸ್ b³ ಫಾರ್ಮುಲಾ ಏನಿದೆ a ಮೈನಸ್ b. ಇಲ್ಲಿ ನೋಡ್ರಿ a ಮೈನಸ್ b ಅಂತ ಫಾರ್ಮುಲಾ ಒಂದ್ಸಲ ಬರ್ದ ಬಿಡ್ತೀನಿ ತಡ್ರಿ ಒಂದ್ ನಿಮಿಷ. a³ ಮೈನಸ್ b³ = a ಮೈನಸ್ b ನೆಕ್ಸ್ಟ್ a² ಪ್ಲಸ್ ab ಪ್ಲಸ್ b². ಇದೇ ತರ ಫಾರ್ಮುಲಾ ಹೌದಾ. ಹಾಗಾದ್ರೆ ಇದೆ a³ ಮೈನಸ್ b³ ಫಾರ್ಮ್ದಾಗ ಐತಿ. ಈ ಫಾರ್ಮ್ದಾಗ ಇದನ್ನ ನಾವು ಇದ್ರಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. a ಜಾಗದಾಗ ಯಾವ್ದೈತಿ ಅಂದ್ರೆ 2x ಐತಿ. ಹಾಗಾದ್ರೆ 2x ನೋಡ್ರಿ 2x ಪ್ಲಸ್ ಒಂದು ನಿಮಿಷ ಫಸ್ಟ್ ಇದನ್ನ ಬರ್ಕೋಬೇಕಲ್ಲ a ಮೈನಸ್ b ಈ ಫಾರ್ಮ್ದಾಗ ಬರಿಬೇಕು ಇವಾಗ. ಓಕೆ, 2x ಮೈನಸ್ 3 ಯಾಕಂದ್ರೆ ಇದ a ಜಾಗದಾಗ ಐತಿ. ನೆಕ್ಸ್ಟ್ ಇದ b ಜಾಗದಾಗ 3 ಐತಿ. ಹಾಗಾಗಿ ಇದು ಫಸ್ಟ್ ಆಯ್ತು. ನೆಕ್ಸ್ಟ್ ಇನ್ ಈ ಫಾರ್ಮ್ದಾಗ ಬರೀರಿ a² ಜಾಗದಾಗ a ಅಂದ್ರೆ ಯಾವ್ದು 2x ಐತಿ. 2x² ಪ್ಲಸ್ ab a ಇಂಟು b ನೋಡ್ರಿ 2x ಇಂಟು 3. ನೆಕ್ಸ್ಟ್ ಅದೇ ತರ b² ಅಂದ್ರ ಇಲ್ಲಿ ನೋಡ್ರಿ ಮೈನಸ್ 3 ಹೋಲ್ ಸ್ಕ್ವೇರ್ ಹೌದಾ ಪ್ಲಸ್ 3. ಓಕೆ, ಮೈನಸ್ 3 ಅಂದ್ರೆ ನೋಡ್ರಿ ಇವಾಗ ಇನ್ನು ಬಿಡ್ಸಾಕ ಹೆಂಗ್ ಬರ್ತೈತಿ ನೋಡ್ರಿ 2x ಮೈನಸ್ 3. ಇದು ನೋಡ್ರಿ 2x² 2 3s 6x ಪ್ಲಸ್ ಈ 3 ಸ್ಕ್ವೇರ್ ಮಾಡಿದಾಗ ಏನಾಗ್ತೈತಿ ಅಂತ ಇಲ್ಲಿ ನೋಡ್ರಿ 3 ಸ್ಕ್ವೇರ್ ಮಾಡಿದಾಗ ಏನಾಗ್ತೈತಿ ಪ್ಲಸ್ ಆಗ್ತೈತಿ ಹೌದಾ. ಹಾಗಾದ್ರೆ ಪ್ಲಸ್ 6 ಇದಿತ್ತಲ್ಲ. ಸಾರಿ 3 ಸ್ಕ್ವೇರ್ ಮಾಡ್ಬೇಕು. 3 × 3 9 ಆಗುತ್ತೆ. ಒಂದು ನಿಮಿಷ 3 × 3 ಆಗುತ್ತಾ 9 ಆಗುತ್ತೆ. ಸೊ ಇದಿದ್ರ ಆನ್ಸರ್ ನೋಡ್ರಿ. ಓಕೆ, 3 ಅಂದ್ರೆ ಪ್ಲಸ್ ಐತಿ ಇಲ್ಲಿ ಯಾಕಂದ್ರೆ 3 ಅಂದ್ರೆ ಪ್ಲಸ್ ತಗೊಂಡಿಲ್ಲ. ಸೊ ಹಾಗಾಗಿ 3 ಪ್ಲಸ್ ಅಂದ್ರೆ 3² ಅಂದ್ರೆ 9 ಇದಿದ್ರ ವ್ಯಾಲ್ಯೂ. ಅದೇ ತರ ಈ ಫಾರ್ಮುಲಾ ನೋಡ್ರಿ ಇದ a³ ಮೈನಸ್ b³ ಆ ಸ್ಥಿತಿಯಾಗಿತ್ತು. ಇದು ನೋಡಿ ಪ್ಲಸ್ ಐತಿ ನೋಡೋ ಸೈನ್ ಏನು ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ ಪ್ಲಸ್ ಐತಿ. ಹಂಗಂದ್ರೆ ಇದು ಯಾವ ಫಾರ್ಮ್ದಾಗ ಐತಿ a³ ಪ್ಲಸ್ b³ ಫಾರ್ಮ್ದಾಗ ಐತಿ. ಓಕೆ, a³ ಪ್ಲಸ್ b³ ಅಂದ್ರೆ ಏನು a ಪ್ಲಸ್ b ನೆಕ್ಸ್ಟ್ a² ಮೈನಸ್ ab ಪ್ಲಸ್ b² ಇದೇ ತರ ಫಾರ್ಮುಲಾ. ಹಾಗಾದ್ರೆ ಇಲ್ಲಿ ನೋಡ್ರಿ ಇವಾಗ x³ ಪ್ಲಸ್ 64 ಈ 64 ನ ಹೆಂಗ್ ಬರಿಬೋದು ನೋಡಿ 64 ನ 4³ ಬರಿಬೋದಾ. ಯಾಕಂದ್ರೆ 4 × 4 × 4 ಮಾಡಿದ್ರೆ 4 4 16 16 64 ಬರ್ತೈತಿ. ಸೊ ಹಾಗಾಗಿ ಇದನ್ನ x³ ಮೈನಸ್ ಸಾರಿ ಪ್ಲಸ್ 4³ ಬರ್ದೆ. ಹಾಗಾದ್ರೆ x³ ಪ್ಲಸ್ 4³ ಫಾರ್ಮುಲಾ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ ಇಲ್ಲಿ ನೋಡ್ರಿ ಇಲ್ಲೇ ಬರ್ತೀನಿ. x ಜಾಗದಾಗ ಏನೈತಿ a ಜಾಗದಾಗ ಏನೈತಿ x ಪ್ಲಸ್ 4. ನೆಕ್ಸ್ಟ್ ಇನ್ನೊಂದು ಟರ್ಮ್ ಏನು ಇವಾಗ ನೋಡ್ರಿ a² ಅಂದ್ರೆ x² ಮೈನಸ್ a ಅಂದ್ರೆ ನೋಡಿ x ಇಂಟು 4. ಓಕೆ, ನೆಕ್ಸ್ಟ್ ಪ್ಲಸ್ b² ಅಂದ್ರೆ 4². ಹಾಗಾದ್ರೆ ಇಲ್ಲಿ ಒಂದು ಟರ್ಮ್ ಯಾವ್ದು x ಪ್ಲಸ್ 4. ಇನ್ನೊಂದು ಟರ್ಮ್ ಯಾವ್ದು ನೋಡಿ ಇಲ್ಲಿ x² ಮೈನಸ್ 4 ಇಂಟು x 4x ಪ್ಲಸ್ 4² ಮಾಡ್ರೆ 16. ಸೊ ಇದು ಇದರ ವ್ಯಾಲ್ಯೂ. ಎಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡೇನಿ. ಅಂದ್ರೆ a³ ಮೈನಸ್ b³ ಫಾರ್ಮ್ದಾಗೂ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ a³ ಪ್ಲಸ್ b³ ಫಾರ್ಮ್ದಾಗೂ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೇನಿ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನಿ. ಇನ್ನು ನೆಕ್ಸ್ಟ್ ಬರೋದ ಈ ಒಂದಿಷ್ಟು ಫಾರ್ಮುಲಾ ಅದ ನೋಡ್ರಿ. ಇವ್ನ ನೆನ್ಪಿಟ್ಕೊರಿ ಯಾಕಂದ್ರೆ ಇವು ಕೂಡ ಹಲವಾರು ಬಾರಿ ಎಕ್ಸಾಮ್ದಾಗ ಏನ್ ಮಾಡಿದಾರ ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳಿದಾರ. ಹಾಗಾದ್ರೆ ಒಂದೇ ಬರೋದು x ಮೈನಸ್ 1/x = a
then x plus 1 by x equal to plus square root of ಇದು ನಿಮಿಷ square root of a square plus 4 ಐತಿ. ಓಕೆ, ಹಾಗಾದ್ರೆ ಇನ್ನು ಎರಡನೇ ಫಾರ್ಮುಲಾ ಏನು ನೋಡಿದ್ರೆ x plus 1 by x equal to a, then x square plus 1 by x square equal to a square minus 2. ಅದೇ ಥರ ಥರ್ಡ್ ಫಾರ್ಮ್ ನೋಡಿದ್ರೆ ನೋಡ್ರಿ x minus 1 by x equal to a, then x square plus 1 by x square equal to a square plus 2. Next, fourth one, x plus 1 by x equal to a, then x cube plus 1 by x cube equal to a cube minus 3a. ಅದೇ ಥರ fifth one, x minus 1 by x equal to a, then x cube minus 1 by x cube equal to a cube plus 3a. ಹಾಗಾದ್ರೆ ಇದರಲ್ಲಿ ನಾವು ಯಾವ್ದಾರ ಒಂದು ಲೆಕ್ಕ ಏನು ಮಾಡ್ತೀನಿ, ಏನು ಮಾಡ್ತೀನಿ ಸಾಲ್ವ್ ಮಾಡಿ ತೋರಿಸ್ತೀನಿ ನಿಮಗೆ. ಇಷ್ಟು ಮಾಡೋಂಗಿಲ್ಲ, ಒಂದು ಮಾಡ್ತೀನಿ, ನೀವು ಇನ್ನೂ ಉಳಿದಿದ್ರೆ ನೀವು ಟ್ರೈ ಮಾಡಿರಿ. ಹಾಗಾದ್ರೆ ಇಲ್ಲ ಇದನ್ನ ಫೋರ್ತ್ ಒನ್ ಮಾಡ್ತೀನಿ ನೋಡ್ರಿ ಇವಾಗ. ಓಕೆ, x plus 1 by x equal to a, then x cube plus 1 by x cube ಇದರ ವ್ಯಾಲ್ಯೂಗ ನಾವು ಮಾಡಿ ತೋರಿಸ್ತೀನಿ ನೋಡ್ರಿ ಇವಾಗ. ಈಗ ಏನು ಮಾಡ್ಬೇಕಂದ್ರೆ ಇದು ನಾವು ಇದ್ರದ ಕ್ಯೂಬ್ ಮಾಡ್ಬೇಕು, ಯಾಕಂದ್ರೆ ಇಲ್ಲಿ ಕ್ಯೂಬ್ ಬೇಕಾಗಿತ್ತು ನಮ್ಗೆ. ಅಲ್ಲಿ ಸ್ಕ್ವೇರ್ ಬೇಕಾಗಿತ್ತು ಅಂದ್ರೆ ಸ್ಕ್ವೇರ್ ಮಾಡ್ಬೇಕಾಗತ್ತೆ. ಇವಾಗ ನಮ್ಗೆ ಕ್ಯೂಬ್ ಬೇಕಾಗೈತಿ. ಸೊ ಕ್ಯೂಬ್ ಬೇಕಾದಾಗ ಇಲ್ಲಿ ನೋಡಿ, ಇದಕ್ಕೆ ಎರಡು ಸೈಡ್ ಏನು ಕ್ಯೂಬ್ ಹಾಕೊಂಡು ಇವಾಗ ಎಕ್ಸ್ ಪ್ಲಸ್ 1 by x whole cube equal to a cube. ಓಕೆ, ಹಾಗಾದ್ರೆ ಇಲ್ಲಿ ನೋಡಿ a plus b whole cube ಫಾರ್ಮ್ದಾಗ ಐತಿ. ಇವಾಗ a plus b whole cube ಫಾರ್ಮ್ ಅಂದ್ರೆ ಏನಂತ ನೋಡಿದ್ರ ಫೋರ್ತ್ ಒನ್. ಓಕೆ, a plus b whole cube ಫಾರ್ಮ್ದಾಗ ಐತಿ. ಹಾಗಿದ್ದಾಗ a plus b whole cube ಫಾರ್ಮುಲಾ ಏನಂದ್ರೆ ಇವಾಗ ನೋಡ್ರಿ, a plus b ಒಂದು ನಿಮಿಷ, a cube plus b cube ನೋಡ್ರಿ, a plus b whole cube equal to a cube plus b cube plus 3ab into a plus b. ಇದು ನಮ್ದು a cube plus b cube, a plus b whole cube ಫಾರ್ಮುಲಾ. ಹಾಗಾದ್ರೆ ಇದ್ರಾಗ ಏನು ಮಾಡೋಣ, ವ್ಯಾಲ್ಯೂ ನಾವು ಏನು ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡೋಣ. ಅದೇ ಥರ ಫಾರ್ಮ್ದಾಗ ನೋಡ್ರಿ, ಇದು ಕೂಡ a plus b whole cube ಫಾರ್ಮ್ದಾಗ ಐತಿ. ಹೌದಾ? ಹಾಗಾದ್ರೆ ಇಲ್ಲಿ ಏನು ಮಾಡೋದು ಅಂತ ನೋಡಿದ್ರೆ ಈಗ ನೋಡ್ರಿ, x cube plus 1 by x cube plus 3 into x, ಯಾಕಂದ್ರೆ 1 ಐತಿ. ಓಕೆ, ನೋಡಿ x ಐತಿ ಇಂಟು 1 by x, 3 into ab ಅಗೇನ್ x plus 1 by x equal to a cube. ಯಾಕಂದ್ರೆ ಇಲ್ಲಿ a cube ಐತಿ. ಹಾಗಾದ್ರೆ ಇಲ್ಲಿ ಕ್ಯಾನ್ಸಲ್ ಆಗ್ಬೇಕು ನೋಡ್ರಿ, x ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಇಲ್ಲಿ ಏನೇನು ಉಳಿತು ನೋಡ್ರಿ ಇವಾಗ, x cube plus 1 by x cube plus 3 into x plus 1 by x ಐತಿ. ಈ x plus 1 by x ಅಂದ್ರೆ ನಮ್ಗೆ ವ್ಯಾಲ್ಯೂ ಏನೈತಿ, a ಐತಿ. ಸೊ ಹಾಗಾಗಿ ಡೈರೆಕ್ಟ್ ನಾ a ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡ್ರಿ. ಓಕೆ, a ಈಕ್ವಲ್ ಟು a ಕ್ಯೂಬ್. ಹೌದಾ? ಹಾಗಾದ್ರೆ ಇಲ್ಲಿ ನೋಡಿ ಇವಾಗ ನಮ್ಗೇನು ಬೇಕೈತಿ, ಎಕ್ಸ್ ಕ್ಯೂಬ್ ಪ್ಲಸ್ 1 by x ಕ್ಯೂಬ್ ಇದೆಷ್ಟು ಬೇಕೈತಿ ಇವಾಗ. ಓಕೆ, ಎಕ್ಸ್ ಕ್ಯೂಬ್ ಪ್ಲಸ್ 1 by x ಕ್ಯೂಬ್ ಈಕ್ವಲ್ ಟು a ಕ್ಯೂಬ್ ಆ್ಯಸ್ ಇಟ್ ಇಸ್ ಹಂಗೆ ಇದು ಪ್ಲಸ್ 3 ಇದ್ದಿದ್ದೆ ಈಕ್ವಲ್ಷನ್ ರೈಟ್ ಸೈಡ್ ಹೋದಾಗ ಏನಾಕೈತಿ ಮೈನಸ್ 3a ಆಕೈತಿ. ಹಾಗಾದ್ರೆ ನಮ್ದು ಎಕ್ಸ್ ಕ್ಯೂಬ್ ಪ್ಲಸ್ 1 by x ಕ್ಯೂಬ್ ವ್ಯಾಲ್ಯೂ ಏನಾಕೈತಿ, a ಕ್ಯೂಬ್ ಮೈನಸ್ 3a, a ಕ್ಯೂಬ್ ಮೈನಸ್ 3 ಇದು ಇತ್ತಲ್ಲ ಫಾರ್ಮುಲಾ ನೋಡ್ರಿ. ಹಾಗಾದ್ರೆ ಇದರ ವ್ಯಾಲ್ಯೂ ಎಷ್ಟು ಬಂತು, ನಾ ಯಾವ್ದು ಲೆಕ್ಕ ಮಾಡಿದ್ರೆ ಇದು ಫೋರ್ತ್ ಒನ್ ಮಾಡಿ ನೋಡ್ರಿ, a ಕ್ಯೂಬ್ ಮೈನಸ್ 3a ಮಾಡಿದ್ದೀನಿ. ಓಕೆ, ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನು. ಫೋರ್ತ್ ಲೆಕ್ಕ ಇದು ಯಾವ್ದಂದ್ರೆ ಫೋರ್ತ್ ಲೆಕ್ಕ ಬಿಡಿಸಿ, ನಾನು ಇದು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಮತ್ತೆ ಈ ಲೆಕ್ಕ ಅಂತ ಅನ್ಕೋಬೇಡ್ರಿ. ಇಲ್ಲಿ ಸೈನ್ ಐತಿ ನೋಡಿ, ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ, ಕನ್ಫ್ಯೂಸ್ ಆಗಬೇಡ್ರಿ. ಇದು ಈ ಟೈಪ್ ಮಾಡ್ಬೇಕಾಗತ್ತ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೀನಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಲೆಕ್ಕ ನೋಡೋದಾದ್ರ ಇಲ್ಲಿ ನೋಡ್ರಿ, ಇಫ್ x minus 1 by x equal to 10, then find the value of x plus 1 by x. ಹಾಗಾದ್ರೆ ನೋಡ್ರಿ, x minus 1 by x value equal to 10 ಆದಾಗ x plus 1 by x ದ ಬೆಲೆ ಕಂಡುಹಿಡಿ ಅಂತ ಹೇಳಿ ಆಪ್ಷನ್ಸ್ ನೋಡಿದ್ರ, ಆಪ್ಷನ್ ಎ -5 square root of 26, ಆಪ್ಷನ್ ಬಿ 4 root 26, ಆಪ್ಷನ್ ಸಿ 2 root 26, ಆಪ್ಷನ್ ಡಿ -2 root 26. ಹಾಗಾದ್ರೆ ಈಗ ಲೆಕ್ಕ ಬಿಡಿಸೋದ ನೋಡೋಣ. ಇಲ್ಲಿ ನೋಡುವಾಗ ಏನಿದೆ ಫಸ್ಟ್ ಎಕ್ಸ್ -1 by x equal to 10 ಐತಿ. ಹಾಗಾಗಿ ಏನು ಕಂಡುಹಿಡಿಯಕ್ಕೆ ಹೇಳಿದ ನಮ್ಗೆ,
ಎಕ್ಸ್ ಪ್ಲಸ್ 1/x ಎಕ್ಸ್ ಪ್ಲಸ್ 1/x ವ್ಯಾಲ್ಯೂ ಕಂಡುಹಿಡಿಯಕ್ಕೆ ಹೇಳ್ಯಾರ. ಹಾಗಾದ್ರೆ ಇಲ್ಲಿ ಫಸ್ಟ್ ಫಾರ್ಮುಲಾನ ಐತಿ ನೋಡ್ರಿ, ಇಲ್ಲಿ x minus 1/x equal to a, then x plus 1/x equal to ವ್ಯಾಲ್ಯೂ ಎಷ್ಟು ಬರ್ತೈತಿ ಹೇಳಿ, ಸ್ಕ್ವೇರ್ ರೂಟ್ ಆಫ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ a square minus a square plus 4 ಬರ್ತೈತಿ. ಸೊ ಫಾರ್ ಡೈರೆಕ್ಟ್ ಫಾರ್ಮುಲಾ ನಾವು ಸಬ್ಸ್ಟಿಟ್ಯೂಟ್ ಮಾಡ್ರ ನೋಡ್ರಿ, ಈಗ x ಪ್ಲಸ್ 1/x equal to ಏನು ಬರ್ತೈತಿ ಅಂದ್ರೆ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ a square plus 4 ಬರ್ತೈತಿ. ಓಕೆ, ಹಾಗಾದ್ರೆ ಇಲ್ಲಿ ನಮಗೆ ಇವಾಗ ಪ್ಲಸ್ ಆರ್ ಮೈನಸ್ ನೋಡು ಸ್ಕ್ವೇರ್ ರೂಟ್ ಆಫ್ ಏನಂದ್ರೆ ಎಷ್ಟು, ಇಲ್ಲಿ 10 ಐತಿ. ಇವಾಗ 10 ಸ್ಕ್ವೇರ್ ಪ್ಲಸ್ 4, 10 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರ್ತೈತಿ ನೋಡ್ರಿ, 10 ಸ್ಕ್ವೇರ್ ಮಾಡಿದ್ರೆ 100 ಬರ್ತೈತಿ ಪ್ಲಸ್ 4 ಅಂದ್ರೆ 104 ಆತಿ. ಇವಾಗ ಈ 104 ನಾವು ಇದನ್ನ ಗುಣಾಕಾರ ಮಾಡಿದಾಗ ಇಲ್ಲಿ ನೋಡ್ರಿ, ಈ ಟರ್ಮ್ ನಾವಿಲ್ಲಿ ಸ್ಪ್ಲಿಟ್ ಮಾಡಿದ್ರೆ ನೋಡಿ ಹೆಂಗೆ ಬರ್ತೈತಿ ಅಂದ್ರೆ 26 ಇಂಟು 4 ನೋಡ್ರಿ, ಇವಾಗ 6 4 24, 2 ಕೈಲ 4 8 2 10 ಅಂದ್ರೆ 104. ಇದು 104 ನೋಡ್ರಿ. ಹಾಗಾಗಿ ಇದು ಹೆಂಗೆ ಬರ್ಬೋದು ನಾವು, ಸ್ಕ್ವೇರ್ ರೂಟ್ ಆಫ್ 26 ಇಂಟು 4 ಬರಿಬೋದು. ಹಾಗಾದ್ರೆ ಇಲ್ಲಿ ನೋಡು ರೂಟ್ 4 ಅನ್ನೋದು ಇರ್ತದ, 2ದ ವರ್ಗ ಸ್ಕ್ವೇರ್ ರೂಟ್, ಹೌದಾ. ಹಾಗಾದ್ರೆ ಇಲ್ಲಿ ಹೆಂಗೆ ಬರಿಬೋದು, ಇನ್ನು 2 ರೂಟ್ 26 ಹಿಂಗೆ ಬರಿಬೋದೇನು ನೋಡ್ರಿ. ಹಾಗಾದ್ರೆ x ಪ್ಲಸ್ 1/x equal to 2 ರೂಟ್ 2 ಸ್ಕ್ವೇರ್ ರೂಟ್ 26 ಬರ್ತೈತಿ ನೋಡ್ರಿ. ಹಾಗಾದ್ರೆ ಇದೇ ಇದ್ರ ವ್ಯಾಲ್ಯೂ, ಇದರ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ನೋಡ್ರಿ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನು. ಇಲ್ಲೇನಿಲ್ಲ, x minus 1/x equal to 10 ಅಂತ ಆಲ್ರೆಡಿ ಕೊಟ್ಟಿದ್ರು. ನಾವೀಗ ಅದ್ರದ್ದು ಯಾವ್ದು ಬೆಲೆ ಕಂಡುಹಿಡಿದ್ವಿ, x plus 1/x ಕೇಳಿದ್ರು ಅವ್ರು. ಅದು ಆಲ್ರೆಡಿ ನಾವು 5 ಫಾರ್ಮುಲಾ ಹೇಳಿದ್ದೇನೆ. ಅದ್ರಾಗ ಫಸ್ಟ್ ಫಾರ್ಮುಲಾ ಇದೆ x ನೋಡ್ರಿ, x minus 1/x equal to 10 ಕೊಟ್ಟ. ಇಲ್ಲಿ ನಾವೇನು ಮಾಡಿದ್ವಿ, a ಅಂತ ಫಾರ್ಮುಲಾಗ ಐತಿ. ಹಾಗಿದ್ದಾಗ ಅದ್ರ ಫಾರ್ಮುಲಾ ಏನಾಗ್ತೈತೆ ಅಂತ ನೋಡೋದಾದ್ರೆ ಆಲ್ರೆಡಿ ಇಲ್ಲಿ ಒಂದ್ಸಲ ಬರ್ತೀನಿ ಯಾವುದಕ್ಕೂ, x minus 1/x equal to a, then x plus 1/x equal to square root of a square minus 4. ಈ ಫಾರ್ಮ್ದಾಗ ನಾವು ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಇಷ್ಟು ವ್ಯಾಲ್ಯೂ ಬರ್ತಿದೆ. ಸೊ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನು. ನೆಕ್ಸ್ಟ್ ಎರಡನೇ ಲೆಕ್ಕ ನೋಡೋದಾದ್ರೆ ಇಲ್ಲಿ ನೋಡ್ರಿ, if x plus 1/x equal to 11, find the value of x square plus 1/x square. ಹಾಗಾದ್ರೆ x plus 1/x equal to 11 ಆದಾಗ x square plus 1/x square ದ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಹಾಗಾದ್ರೆ ನೋಡ್ರಿ, ಆಪ್ಷನ್ ಎ 120, ಆಪ್ಷನ್ ಬಿ 115, ಆಪ್ಷನ್ ಸಿ 121, ಆಪ್ಷನ್ ಡಿ 119. ಹಾಗಾದ್ರೆ ಇದು ಎರಡನೇ ಫಾರ್ಮುಲಾ ಐತಿ ನೋಡ್ರಿ, x plus 1/x equal to a ಆದಾಗ then x square plus 1/x square ಫಾರ್ಮುಲಾನ ಐತಿ ನೋಡ್ರಿ, a square minus 2 ಫಾರ್ಮುಲಾ ಐತಿ ನೋಡಿ. x plus 1/x equal to then x square plus 1/x square equal to a square minus 2. ಹಾಗಾದ್ರೆ ಇದು ನಾವು ಲೆಕ್ಕ ಮಾಡೋದಾದ್ರೆ ನೋಡಿದ್ರೆ ನೋಡಿ, x plus 1/x equal to ಏನೈತಿ 11 ಅಂತ ಕೊಟ್ಟಾರ ಆಲ್ರೆಡಿ. ನಾವು ಡೈರೆಕ್ಟ್ ಆಗಿ ಇಲ್ಲೇ ಮಾಡ್ಬೋದು ಇದನ್ನು. ಓಕೆ, ಆದ್ರೂ ಒಂದ್ಸಲ ನಿಮ್ಗೆ ಸಿಂಪ್ಲಿಫೈ ಮಾಡ್ತೇವೆ. ಈಗ 11 ಸ್ಕ್ವೇರ್ ಮಾಡಿ ಎಷ್ಟು ಬರ್ತೈತಿ, 121 ನೋಡ್ರಿ. 11 ಸ್ಕ್ವೇರ್ ಮಾಡ್ರೆ 121 ಮೈನಸ್ 2 ಮಾಡಿ ಎಷ್ಟು ಬರ್ತೈತಿ, 119 ಬರ್ತೈತಿ. ಸೊ ಡೈರೆಕ್ಟ್ ಆಗಿ ಆನ್ಸರ್ ಬರ್ತೈತಿ. ಬಟ್ ಇದು ಡೈರೆಕ್ಟ್ ಆಗಿ ಮಾಡೋದು ಬೇಡ, ಅದಕ್ಕೆ ಒಂದ್ಸಲ ನಿಮ್ಗೆ ಕನ್ಫರ್ಮ್ ಅಂದ್ರೆ ಕ್ಲಿಯರ್ ಆಗ್ಲಿ ಅಂತಾನೆ ಒಂದು ಡೈರೆಕ್ಟ್ ಮೆಥಡ್ ಸ್ಟೆಪ್ ಬೈ ಸ್ಟೆಪ್ ಬಿಡಿಸ್ಕೊಂತ ಹೋಗ್ತೀನಿ ನೋಡ್ರಿ. ಓಕೆ, ಹಾಗಾದ್ರೆ ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ಇವಾಗ ಇದ್ರ ಸ್ಕ್ವೇರ್ ಮಾಡ್ತೀನಿ. ಇವಾಗ ಎರಡದ್ರದ್ದು ಸ್ಕ್ವೇರ್ ಮಾಡಿ ಏನಾಗ ಅಂದ್ರೆ ಸಾರಿ ಒಂದು ನಿಮಿಷ, 1/x equal to ನೋಡ್ರಿ, ನಮ್ಗೆ ಇಲ್ಲಿ ಏನು ವ್ಯಾಲ್ಯೂ ಕೇಳಿದಾರ, x square plus 1/x square ವ್ಯಾಲ್ಯೂ ಕೇಳಿದಾರ. ಓಕೆ, ಹಾಗಾದ್ರೆ ಇದು ಸ್ಕ್ವೇರ್ ಮಾಡ್ರಿ. ಇವಾಗ ಇದ್ರದ್ದು ಸ್ಕ್ವೇರ್ ಮಾಡ್ರಿ. ಓಕೆ, ಇಲ್ಲಿ ನೋಡ್ರಿ, a plus b ಹೋಲ್ ಸ್ಕ್ವೇರ್ ಫಾರ್ಮ್ ಆಗೈತಿ. ಹಾಗಾದ್ರೆ x square plus 1/x square plus 2ab, a ಅಂದ್ರೆ ಏನೈತಿ ನಮ್ದು 2 ಇಂಟು x ಇಂಟು 1/x equal to 11 ಸ್ಕ್ವೇರ್ ಎಷ್ಟು ವ್ಯಾಲ್ಯೂ 121 ಐತಿ. ಹೌದಾ, ಹಾಗಾಗಿ ಇಲ್ಲಿ ಏನೇನು ಕ್ಯಾನ್ಸಲ್ ಆಗ್ತದೆ ನೋಡ್ರಿ, ಇದು ಕ್ಯಾನ್ಸಲ್ ಆಯ್ತಾ. ಹೌದಾ, ಹಾಗಾದ್ರೆ ಏನು ಉಳಿತಿಲ್ಲಿ x square plus 1/x square plus 2 equal to 121 ಬರ್ತದೆ. ಹಾಗಾದ್ರೆ ಇಲ್ಲಿ ನಮ್ಗೆ ಏನು ಬೇಕಾಯ್ತು ಇವಾಗ, x square plus ಅಷ್ಟೇ ವ್ಯಾಲ್ಯೂ ಬೇಕಾಯ್ತು. ಹೌದಾ, ಹಾಗಾದ್ರೆ ಇಲ್ಲಿ ನೋಡ್ರಿ, x square plus 1/x
ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಇಲ್ಲಿ ನೋಡ್ರಿ 121 ಹ್ಯಾಸ್ ಇಟ್ ಈಸ್ ಹಂಗೈತಿ. ಈ ಪ್ಲಸ್ 2 ಇದೆ ಈಕ್ವೇಷನ್ ರೈಟ್ ಸೈಡ್ ಹೋದಾಗ -2 ಆಗುತ್ತೆ. ಹಾಗಾದ್ರೆ ಇಲ್ಲಿ ನೋಡ್ರಿ ಇದ್ರ ವ್ಯಾಲ್ಯೂ ಎಷ್ಟು ಬರ್ತೈತೆ ಅಂತ ನೋಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 119 ಅಂದ್ರೆ 121 2 ಕದ 119 ಬರ್ತೈತಿ. ನಾನು ನಿಮ್ಗೆ ಶಾರ್ಟ್ಕಟ್ ಆಗಿ ಒಂದು ಸ್ಟೆಪ್ನಾಗ ಹೇಳ್ಕೊಟ್ಟಿದ್ದೀನಿ. ಅದು ಈ ಥರ ಒಂದ್ಸಲ ಸ್ಟೆಪ್ ಬೈ ಸ್ಟೆಪ್ ಬಿಡಿಸಿ ನಿಮ್ಗೆ ಈಸಿಲಿ ಲೆಕ್ಕ ಅರ್ಥ ಆಗ್ತೈತಿ. ಸೊ ಆನ್ಸರ್ ಎಷ್ಟು ಬರ್ತದೆ 119 ಬರ್ತದೆ. ಹಾಗಾದ್ರೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನಿ. ಅದೇ ಥರ ನೆಕ್ಸ್ಟ್ ನೋಡ್ರಿ ಇಲ್ಲೊಂದು ಲೆಕ್ಕ ಐತಿ. a minus b equal to -8, ab equal to -12, then find the value of a cube minus b cube. a cube minus b cube ಅಂದಾನು ಲೆಕ್ಕದ ನೋಡ್ರಿ. a minus b equal to -8, ab equal to -12 ಆದಾಗ a cube minus b cube ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಹಾಗಾದ್ರೆ ಆಪ್ಷನ್ ಎ 124, ಆಪ್ಷನ್ ಬಿ -224, ಆಪ್ಷನ್ ಸಿ 421, ಆಪ್ಷನ್ ಡಿ -224. -224 ಡಬಲ್ ಆಗೈತಿ. ಒಂದು ನಿಮಿಷ. ಸೊ ಇನ್ನು ಪ್ಲಸ್ ಮಾಡ್ಕೊರಿ. ಇವಾಗ ಎರಡು ಆನ್ಸರ್ ಸೇಮ್ ಅಂದ್ರೆ ಎರಡು ಆಪ್ಷನ್ ಸೇಮ್ ಅದಾವ. ಸೊ ಒಂದು ಪ್ಲಸ್ ಮಾಡೋ ಒಂದು ಮೈನಸ್ ಮಾಡೋ ನಮ್ಗೆ ಈಸಿ ನೋಡ್ರಿ ಲೆಕ್ಕ ಮಾಡೋದಾದ್ರೆ ಇಲ್ಲಿ ನಮ್ಗೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಬೇಕೈತಿ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಬೇಕೈತೆ ಅಂದ್ರೆ ನಮ್ಗೆ ಯಾವ ಫಾರ್ಮುಲಾ ಅಪ್ಲೈ ಮಾಡ್ಬೇಕಂದ್ರೆ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಅಪ್ಲೈ ಮಾಡ್ಬೇಕಿಲ್ಲ ನಾವೀಗ. ಎ ಮೈನಸ್ ಬಿ ಹೋಲ್ ಕ್ಯೂಬ್ ಈಕ್ವಲ್ ಟು ಫಾರ್ಮುಲಾ ಏನಮ್ದ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು ಎ ಮೈನಸ್ ಬಿ. ಈ ಫಾರ್ಮುಲಾ ಅಪ್ಲೈ ಮಾಡಿದ್ವಿ. ಹಾಗಾದ್ರೆ ಇಲ್ಲಿ ನೋಡಿ ಎ ಮೈನಸ್ ಬಿ ಅಂತ ಎಷ್ಟು ಕೊಟ್ಟಾರ -8 ಕೊಟ್ಟಾರ. -8 ಹೋಲ್ ಕ್ಯೂಬ್. ನೆಕ್ಸ್ಟ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ವ್ಯಾಲ್ಯೂ ಬೇಕಾಗಿತ್ತು. ಈಗ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3 ಇಂಟು ಎ ಬಿ ಅಂತ ಎಷ್ಟು ಕೊಟ್ಟಾರು -12 ಕೊಟ್ಟಾರ. ಅಗೇನ್ ಎ ಮೈನಸ್ ಬಿ ಅಂತ ಎಷ್ಟು ಐತಿ ಆಲ್ರೆಡಿ -8 ಐತಿ. ಹೌದಾ? ಹಾಗಾದ್ರೆ ಇವಾಗ ನೋಡ್ರಿ -8 ಕ್ಯೂಬ್ ಮಾಡ್ರಿ. 8 8 64, 64 ಇಂಟು 3 ಮಾಡ್ರೆ 3 4 12, 3 6 18, ಸಾರಿ 3 4 12, 3 6 18, 3 ಅಲ್ಲ ಇದು ಸಾರಿ 8 ಮಾಡಬೇಕು. ಯಾಕಂದ್ರೆ ನಮಗೆ 8 ಕ್ಯೂಬ್ ಮಾಡ್ತೀವಿ ಇವಾಗ. ಓಕೆ 8 ಕ್ಯೂಬ್ ಮಾಡ್ತೀವಿ. 8 8 64 ಐತಿ. ಈಗ 64 ಇಂಟು 8 ಮಾಡ್ಬೇಕು. ಅಗೇನ್ 8 ಇಂಟು 8 ಇಂಟು 8, 8 8 64, 64 8 ಇವು ನೋಡ್ರಿ. 8 4 32, 8 ನೋಡ್ರಿ 8 6 48, 48ರಾಗ 2 3 ಕೂಡಿಸಿದ್ರೆ 51. ಹಾಗಾದ್ರೆ -1512 ಇಲ್ಲಿ ಮೈನಸ್ ಬಂದೆ. ಯಾಕಂದ್ರೆ ಇಲ್ಲಿ ಘಾತ ಏನೈತಿ ಬೆಸ ಸಂಖ್ಯೆ ಐತಿ. ಹಾಗಾಗಿ ನೋಡ್ರಿ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ ಇರ್ಲಿ. ಇವಾಗ ನೋಡ್ರಿ 12 3 36 ನೋಡಿ ಫಸ್ಟ್ ಸೈನ್ ಗುಣಾಕಾರ ಮಾಡಿ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಅಗೇನ್ ಮೈನಸ್. ಓಕೆ ಈಗ ನೋಡ್ರಿ 12 3 36 ಇಂಟು 8 ಮಾಡಿ 36 ಇಂಟು 8, 8 6 48, 8 3 24, 24 28 ಅಂದ್ರೆ 288. ಹೌದಾ? ಹಾಗಾದ್ರೆ ಈಗ ಎಷ್ಟು ಬಂದು ನೋಡ್ರಿ ವ್ಯಾಲ್ಯೂ. ನಮ್ಗೇನು ಬೇಕಾಯ್ತು ಇವಾಗ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಬೇಕಾಯ್ತು. ಹಾಗಾದ್ರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ನ ಈ ಸೈಡ್ ತಗೋತೀನಿ ಇವಾಗ ನಾನು. ಓಕೆ ಎ ಕ್ಯೂಬ್ ಮೈನಸ್ ಅಥವಾ ಅದೇ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಲ್ಲೇ ಇರಲಿ. ಈ ಸಂಖ್ಯೆ ಮಾತ್ರ ತಗೊಂಡ್ 512 ಇಲ್ಲಿ ನೋಡ್ರಿ ಮೈನಸ್ ಇದೆ. ಈಕ್ವಲ್ಷನ್ ಈ ಸೈಡ್ ಬಂದಾಗ ಲೆಫ್ಟ್ ಸೈಡ್ ಬಂದಾಗ ಪ್ಲಸ್ 288 ಈಕ್ವಲ್ ಟು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಆಗುತ್ತೆ. ಈಗ ನೋಡ್ರಿ 512ರಾಗ 288 ನಾವು ಮೈನಸ್ ಮಾಡಮ್ಗ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ವ್ಯಾಲ್ಯೂ ಸಿಗ್ತೈತಿ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಈಕ್ವಲ್ ಟು ನೋಡ್ರಿ 512 288. 12 8 ಕಳೆದ್ರೆ 4, ಒಂದು ಕೈಲ 11ರಾಗ 9 ಕಳೆದ್ರೆ 1, ನೆಕ್ಸ್ಟ್ ಒಂದು ಕೈಲ 5ರಾಗ 3 ಕಳೆದ್ರೆ ಸಾರಿ 11ರಾಗ 9 ಕಳೆದ್ರೆ 2 ಇಲ್ಲಿ. ಓಕೆ 5ರಾಗ 3 ಕಳೆದ್ರೆ 2 ಅಂದ್ರೆ 224 ಬರುತ್ತೆ. 224 ಬಟ್ ಸೈನ್ ಚಿಹ್ನೆ ಯಾವ್ದೈತಿ ಇಲ್ಲಿ ದೊಡ್ಡ ಸಂಖ್ಯೆ ಮೈನಸ್ ಇರೋದ್ರಿಂದ ಸೊ ಮೈನಸ್ ಆಗುತ್ತೆ. ಹಾಗಾದ್ರೆ ಇದರ ಆನ್ಸರ್ ಎಷ್ಟು ಬಂತು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಈಕ್ವಲ್ ಟು -224. ಇದ್ರ ಆನ್ಸರ್ ಆಪ್ಷನ್ -224. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಎರಡು ಕೂಡ ಇತ್ತು ಸೊ ಇದನ್ನು ಪ್ಲಸ್ ಮಾಡಿದ್ದೀನಿ. ಓಕೆ ಎಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡೇನಿ. ಅದೇ ತರ ಇದೊಂದು ಕೊನೆಯ ಲೆಕ್ಕ ನೋಡ್ರಿ. ಇವಾಗ a plus b equal to 2, ab equal to 25, then find the value of a cube plus b cube. ಇದು ಅದೇ ತರ ಅಲ್ಲಿ a cube minus b cube ಕಂಡುಹಿಡಿದೇವೆ. ಇಲ್ಲಿ a cube plus b cube ಕಂಡುಹಿಡಬೇಕಾ. a plus b equal to 2 ಅಂತ ಕೊಟ್ಟಾರ, ab equal to 25 ಅಂತ ಕೊಟ್ಟಾರ. ಹಾಗಾದ್ರೆ a cube plus b cube ಬೆಲೆ ಕಂಡುಹಿಡಿ ಅಂತ ಹೇಳಿ. ಆಪ್ಷನ್ ಎ 142, ಆಪ್ಷನ್ ಬಿ 214, ಆಪ್ಷನ್ ಸಿ 125, ಆಪ್ಷನ್ ಡಿ 150.
ಹಾಗಾದ್ರೆ ಇದಕ್ಕೆ ಯಾವ ಫಾರ್ಮುಲಾ ಅಲ್ಲಿ ನೋಡ್ರಿ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಕಂಡುಹಿಡಿಯಾಕ ಎ ಮೈನಸ್ ಬಿ ಫಾರ್ಮುಲಾ ಅಪ್ಲೈ ಮಾಡಿದ್ವಿ. ಇಲ್ಲಿ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಕಂಡುಹಿಡಿಯಾಕ ಹೇಳಿದಾಗ ಎ ಪ್ಲಸ್ ಬಿ ಫಾರ್ಮುಲಾ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಅಪ್ಲೈ ಮಾಡ್ಬೇಕು. ಇಲ್ಲಿ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಈಕ್ವಲ್ ಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಪ್ಲಸ್ ಇಂಟು ಎ ಪ್ಲಸ್ ಬಿ. ಓಕೆ, ಹಾಗಾದ್ರೆ ಇವಾಗ ಇದ್ರಾಗ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಇವಾಗ ಎ ಪ್ಲಸ್ ಬಿ ಅಂದ್ರೆ ಎಷ್ಟು ಕೊಟ್ಟಾರ? 2 ಕೊಟ್ಟಾರ. 2 ಕ್ಯೂಬ್ ಓಕೆ ಈಕ್ವಲ್ ಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ನ ಕಂಡುಹಿಡಿಬೇಕೈತಿ ಪ್ಲಸ್ 3 ಇಂಟು ಎ ಬಿ ಅಂದ್ರೆ ಎಷ್ಟು ಕೊಟ್ಟಾರ? 25 ಕೊಟ್ಟಾರ. ನೆಕ್ಸ್ಟ್ ಎ ಪ್ಲಸ್ ಬಿ ಎಷ್ಟು ಕೊಟ್ಟಾರ? 2 ಕೊಟ್ಟಾರ. ಓಕೆ, ಹಾಗಾದ್ರೆ ಇವಾಗ ನಾವೇನು ಮಾಡೋಣ? ಗುಣಾಕಾರ ಮಾಡೋಣ. ಇವಾಗ ನೋಡ್ರಿ 2 ರಷ್ಟು 3 ಮಾಡಿದ್ರೆ 8 ಬರ್ತದೆ. ಯಾಕಂದ್ರೆ ಆಲ್ರೆಡಿ ಲೆಕ್ಕ ಮಾಡೋಣ. 2 ಇಂಟು 2 ಇಂಟು 2 2 2 ಝಾ 4 4 2 ಝಾ 8. ಹಾಗಾದ್ರೆ 8 ಈಕ್ವಲ್ ಟು ನೆಕ್ಸ್ಟ್ ಎ ಕ್ಯೂಬ್ ಹೆಂಗೈತೆ ಹಂಗೆ ಬರ್ಕೋರಿ ಪ್ಲಸ್ ಬಿ ಕ್ಯೂಬ್ ಹೆಂಗೈತೆ ಹಂಗೆ ಬರ್ಕೋರಿ ಪ್ಲಸ್ ಇಲ್ಲಿ ನೋಡ್ರಿ 25 ಮೂಲ 75 75 5 ಎರಡ್ಲೆ ನೋಡ್ರಿ ಅಕಸ್ಮಾತ್ ಇಲ್ಲ 25 ಎರಡ್ಲೆ 50 50 ಮೂರಲೆ 15 ಅಂದ್ರೆ 150 ಬಂದಿತ್ತು ವ್ಯಾಲ್ಯೂ. ಸೊ 150 ಬಂತು. ಹಾಗಾದ್ರೆ ಇವಾಗ ನೋಡ್ರಿ ನಮ್ಗೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ವ್ಯಾಲ್ಯೂ ಬೇಕು. ಹಾಗಾದ್ರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಈಕ್ವಲ್ ಟು ಒಂದು ನಿಮಿಷ ಇನ್ನೇನು ಸ್ವಲ್ಪ ಈ ಕಡೆ ಬರ್ತೀನಿ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಈಕ್ವಲ್ ಟು ನೋಡ್ರಿ 150 ಹೆಂಗೈತೆ ಹಂಗೆ ಬರ್ಕೋರಿ. ಈ ಪ್ಲಸ್ ಇದ್ದದ ಇಲ್ಲಿ ಏನಾಯ್ತಂದ್ರೆ ಪ್ಲಸ್ ಸೈನ್ ಇದ್ದೀವಿ. ಪ್ಲಸ್ ಇದ್ದದ ಈಕ್ವಲ್ಷನ್ದ ರೈಟ್ ಸೈಡ್ ಬಂದಾಗ ಏನಾಗ್ತೈತಿ? -8 ಆಗ್ತೈತಿ. ಹಾಗಾದ್ರೆ 150ರಾಗ 8 ಪದ ಎಷ್ಟು ಬರ್ತೈತಿ? 142. ಹಾಗಾದ್ರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಈಕ್ವಲ್ ಟು ಎಷ್ಟು ಬಂತು? 142 ಬಂತು ನೋಡ್ರಿ. ಇದರ ಆನ್ಸರ್ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ನೋಡ್ರಿ. ಹೌದಾ? ಇಲ್ಲ ಎಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡೇನಿ. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿವರೆಗೂ ನಿತ್ಯ ಸಮೀಕರಣಗಳು ಯಾವ ಸಮೀಕರಣಗಳಿಂದ ಅದು ಒಳಗೊಂಡಂತ ಲೆಕ್ಕಗಳನ್ನ ಏನು ಮಾಡಿದೆ ಡಿಸ್ಕಸ್ ಮಾಡಿದೀನಿ. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.